Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಮತ್ತೆ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಇವತ್ತಿನ ವಿಡಿಯೋದಲ್ಲಿ ನಾನು 18,000 rupees ಸ್ಯಾರಿನ 1000 rupeesಗೆ ಹೇಗೆ ರೀಕ್ರಿಯೇಟ್ ಮಾಡಿದೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. It's all about my first ever outfit from scratch. First ever outfit ಅಂತ ಹೇಳಕ್ಕಾಗಲ್ಲ ಬಿಕಾಸ್ ನಮ್ಮ ಮಮ್ಮಿನೇ ಟೇಲರ್ ಆಗಿರೋದ್ರಿಂದ ನಾನು ಸ್ಕೂಲ್ ಡೇಸಲ್ಲಿ ಇರ್ಬೇಕಾದ್ರೆ ಈ ಸ್ಕೂಲ್ ಡೇಗೆ ಮತ್ತು ಫಂಕ್ಷನ್ ಹಬ್ಬಕ್ಕೆಲ್ಲ ನಮ್ಮ ಮಮ್ಮಿನೇ ಔಟ್ಫಿಟ್ನ ರೆಡಿ ಮಾಡಿ ಸ್ಟಿಚ್ ಮಾಡಿ ಹಾಕ್ತಾಯಿದ್ರು. ಇನ್ನೊಂದು ನಾನು ಹೇಳಲೇಬೇಕು, ಈಗಿನ ಏನು ರೆಡಿ ಟು ವೇರ್ ಸಾರಿ ಇದೆಯೋ ಆ ಸಾರಿನ ನನ್ನ ಮಮ್ಮಿ ನಾನು ಚಿಕ್ಕವಳು ಇರಬೇಕಾದ್ರೇ ಮಾಡಿಕೊಟ್ಟಿದ್ರು. ಬಿಕಾಸ್ ಸ್ಕೂಲ್ ಡೇಸಲ್ಲಿ ಈ ಡ್ಯಾನ್ಸ್ ಎಲ್ಲ ಮಾಡಬೇಕಾದ್ರೆ ಜಾಸ್ತಿ ನಮ್ಗೆ ಸಾರಿ ಹಾಕ್ಕೊಂಡು ಮಾಡಿ ಅಂತೆಲ್ಲ ಮಾಡ್ತಾಯಿದ್ರು. ಸೊ ದಟ್ ಟೈಮ್ ಶಿ ಯೂಸ್ ಟು ಫೈಂಡ್ ದಟ್ ಡಿಫಿಕಲ್ಟಿ ಟು ಅದನ್ನೆಲ್ಲ ಡ್ರೇಪ್ ಮಾಡಿ ನಮಗೆ ಸಾರಿ ಉಡ್ಸೋದು ನಮ್ಮ ಮಮ್ಮಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಒಂದು ದಿವಸ ಪ್ಲ್ಯಾನ್ ಮಾಡಿ ನಮ್ಮ ಮಮ್ಮಿ ಏನು ಮಾಡಿದ್ರು ಅಂದರೆ ರೆಡಿ ಟು ವೇರ್ ಸಾರಿನ ನಮಗೆ ಅವಾಗಲೇ ಮಾಡಿಕೊಟ್ಟಿದ್ರು. ಇದೇ ಥರ ನನ್ನ ಮಮ್ಮಿ ನೋಡ್ಕೊಂಡು ಬೆಳೆದಿರೋದಕ್ಕೆ ಏನಾಗೋಗಿದೆ ಅಂದರೆ ಇಫ್ ಸಮಥಿಂಗ್ ಐ ಕೆನಾಟ್ ಅಫರ್ಡ್ ಅಂದರೆ ನಂಗೆ ಗೊತ್ತು ಐ ಕ್ಯಾನ್ ರೀಕ್ರಿಯೇಟ್ ಅಂತ. ಅದನ್ನು ನನ್ನ ಮಮ್ಮಿ ನೋಡ್ಕೊಂಡೆ ನಾನು ಕಲ್ತ್ಕೊಂಡಿರೋದು. ಸೊ ನನ್ನ ಫುಲ್ ಡೆಡಿಕೇಶನಿಂದ ನನ್ನ ಫಸ್ಟ್ ಎವರ್ ಔಟ್ಫಿಟ್ ಅಂದರೆ ಇದನ್ನೇ ನಾನು ಕ್ರಿಯೇಟ್ ಮಾಡಿರೋದು. ನನ್ನ ಎತ್ನಿಕ್ ಡೇಗೆ ನಾನು ಡೆಸ್ಪರೇಟಾಗಿ ಸಾರಿ ಲುಕ್ಸ್ನ ಸರ್ಚ್ ಮಾಡ್ತಾ ಇದ್ದೆ. ಐ ವಾಂಟೆಡ್ ಟು ವೇರ್ ಸಮಥಿಂಗ್ ಯುನೀಕ್ ಆ್ಯಂಡ್ ಬ್ಯೂಟಿಫುಲ್. ಸೊ ಆನ್ಲೈನ್ ನಂಗೆ ಯಾವುದೂ ಇಷ್ಟ ಆಗುವಂಥದ್ದು ಇರಲಿಲ್ಲ. ಇನ್ ಕೇಸ್ ಇಷ್ಟ ಆದರೂ ಕೂಡ ಇಟ್ ವಾಸ್ ಔಟ್ ಆಫ್ ಮೈ ಬಜೆಟ್. ಸೊ ನಾನು ಈ ಔಟ್ಫಿಟ್ನ ಫಸ್ಟ್ ನೋಡಿದ್ದು ಸೋನಮ್ ಕಪೂರ್ ಹಾಕೊಂಡಿದ್ದು. ಶಿ ವಾಸ್ ವೇರಿಂಗ್ ಇಟ್ ಫಾರ್ ಸಮ್ ಶೋ ಆರ್ ಮೂವಿ ಪ್ರಮೋಷನ್, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಮತ್ತು ಈ ಔಟ್ಫಿಟ್ ಬಂದ್ಬಿಟ್ಟು ಡಿಸೈನರ್ ಮಸಾಬಾ ಗುಪ್ತಾ ಅವ್ರ ಕಲೆಕ್ಷನ್. ಯೂಶಲಿ ನಾನು ಏನು ಮಾಡ್ತೀನಿ ಅಂದರೆ ನಂಗೆ ಯಾವುದಾದ್ರೂ ಲುಕ್ ತುಂಬ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋತೀನಿ. ಆ ಸ್ಕ್ರೀನ್ಶಾಟ್ ನಂಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೋ ಯೂಸ್ ಆಗೋಲ್ಲ ಗೊತ್ತಿಲ್ಲ, ಬಟ್ ಆ ಸ್ಕ್ರೀನ್ಶಾಟ್ ಅಂತೂ ನನ್ನ ಹತ್ರ ಇದ್ದೇ ಇರುತ್ತೆ. ನನ್ನ ಫೋನ್ದು ಸ್ಟೋರೇಜು ಬೇರೆ ಏನ್ತನೇನೂ ತುಂಬೋಗಿರಲ್ಲ, ಈವನ್ ಫೋಟೋಸಿಂದ ಕೂಡ ತುಂಬೋಗಿರಲ್ಲ, ಸ್ಕ್ರೀನ್ಶಾಟ್ಸಿಂದಾನೇ ತುಂಬೋಗಿರುತ್ತೆ. ಸೊ ಇನ್ಸ್ಪೋಗೆ ಅಂತ ಸ್ಕ್ರೀನ್ಶಾಟ್ಸ್ನ ಸ್ಕ್ರಾಲ್ ಮಾಡಬೇಕಾದ್ರೆ ಐ ಫೌಂಡ್ ದಿಸ್ ಸಾರಿ. ಈ ಸಾರಿ ನಂಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಈಸ್ 18,000 rupees. ಸೊ ಸಿಮಿಲರ್ ಆಗಿರೋ ಪ್ಯಾಟರ್ನ್ನ ತಂದುಬಿಟ್ಟು ಬ್ಲೌಸ್ನ ಸೇಮ್ ಆಗಿ ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸಾರಿಗೆ ಅಂತ ಪ್ರಾಪರ್ ಸರ್ಚ್ ಸ್ಟಾರ್ಟ್ ಮಾಡಿದೆ. ಸಿಮಿಲರ್ ಆಗಿರೋ ಸಾರಿನ ಸರ್ಚ್ ಮಾಡಬೇಕಾದ್ರೆ ಮೀಶೋಲಿ ಸೇಮ್ ಕಲರ್ ಸೇಮ್ ಪ್ರಿಂಟ್ ಇರೋ ಸಾರಿ ನಂಗೆ ಸಿಕ್ತು. ಇಟ್ ಈಸ್ ಜಸ್ಟ್ ಫಾರ್ 300 rupees. ಇದು 300 rupeesಗೆ ಸಾರಿ ಬರ್ತಾ ಇದೆ ಅಂದರೆ ನನಗೆ ತುಂಬಾ ಡೌಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ವಾಟ್ ಇಫ್ ಅದು ಕಲರ್ ಚೆನ್ನಾಗಿ ಬಂದಿಲ್ಲ, ಡಿಫ್ರೆಂಟಾಗಿ ಕೊಟ್ರೆ ಅಂತ. ಬಟ್ 300 rupees ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಚಾನ್ಸ್ ತೊಗೊಂಡೆ. ನಾನು ಮೀಶೋನು ಅಷ್ಟು ನಂಬ್ತಾ ಇರಲಿಲ್ಲ, ನಾನು ಇವಾಗ ಎಷ್ಟು ನಂಬ್ತಾ ಇದ್ದೀನೋ ಅಷ್ಟು. ಬಟ್ ಸಾರಿ ಬಂದಮೇಲೆ ಐ ವಾಸ್ ಇನ್ ಶಾಕ್ ಆ್ಯಂಡ್ ಐ ವಾಸ್ ಲೈಕ್ ಆಮ್ ಐ ಡೂಯಿಂಗ್ ಸಮಥಿಂಗ್ ಇಲ್ಲೀಗಲ್. 18,000 rupees ಸಾರಿನ ಸೇಮ್ ಕಲರ್ ಆ್ಯಂಡ್ ಪ್ರಿಂಟಲ್ಲಿ ಅಂದರೆ ಆಲ್ಮೋಸ್ಟ್ ಸೇಮ್ ಪ್ರಿಂಟಲ್ಲಿ ಅವ್ರು 300 rupees ಕೊಡ್ತಾ ಇದ್ದಾರೆ ಅಂತ. ಫಾರ್ ದ ಫಸ್ಟ್ ಟೈಮ್ ನಂಗೆ ಮೀಶೋ ಪ್ರಾಡಕ್ಟ್ಸ್ ಬಗ್ಗೆ ಏನೂ ಕಂಪ್ಲೇಂಟ್ಸ್ ಇರಲಿಲ್ಲ. ಅದೇ ಖುಷಿಲಿ ಫಸ್ಟ್ ಬ್ಲೌಸ್ನ ತೊಗೊಂಡೋಗಿ ಸ್ಟಿಚ್ಗೆ ಹಾಕ್ಬಿಟ್ಟೆ. ಬಿಕಾಸ್ ನಾನು ಈವೆಂಟ್ ಇನ್ 5 days ಇರೋ ಟೈಮಲ್ಲಿ ನನಗೆ ಇದು ಡೆಲಿವರ್ ಆಗಿದ್ದು. ಐ ಹ್ಯಾಡ್ ನೋ ಟೈಮ್. ಒಂದು ಮಿಸ್ಟೇಕ್ ನಾನು ಏನು ಮಾಡಿಬಿಟ್ಟಿದ್ದೆ ಅಂದರೆ ಬ್ಲೌಸ್ದು ಪ್ಯಾಟರ್ನ ನಾನು ಕರೆಕ್ಟಾಗಿ ಚೆಕ್ ಮಾಡಿದೆ. ಒಂದೇ ಒಂದು ಸಾರಿನ ಪರ್ಚೇಸ್ ಮಾಡಿದ್ದೆ. ಸೊ ಬ್ಲೌಸ್ ಫುಲ್ ಸ್ಲೀವ್ಸ್ ಇರೋದ್ರಿಂದ ಫ್ಯಾಬ್ರಿಕ್ ತುಂಬಾ ಕನ್ಸ್ಯೂಮ್ ಆಗೋಗಿತ್ತು. ಸೊ ಸಾರಿ ಉಟ್ಕೋಬೇಕಾದ್ರೆ ಅಂತೂ ನಂಗಂತೂ ನೆರಿಗೆನೇ ಬರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಒಂದು 3 ನೆರಿಗೆ ಬಂದಿದ್ರು ಹೆಂಗೋ ಮ್ಯಾನೇಜ್ ಮಾಡಿ ಉಟ್ಕೋಬೋದಾಗಿತ್ತು. ಬಟ್ ಒಂದೇ ಒಂದು ನೆರಿಗೆ ಬರ್ತಾ ಇತ್ತು. ಅದೇ ಟೈಮಲ್ಲೇ ನಾನು ಇನ್ನೊಂದು ಸಾರಿನ ಆರ್ಡರ್ ಮಾಡಿದೆ. ಬಟ್ ಮುಂಚೆ ಇದ್ದಿದ್ದು ಮೀಶೋ ಈಗಿನ ಥರ ಅಲ್ಲ. ಇಟ್ ವಾಸ್ ಟೇಕಿಂಗ್ 15 days ಟು ಡೆಲಿವರ್. ಮತ್ತು ಇನ್ನೊಂದು ಏನಾಗೋಗಿತ್ತು ಅಂದರೆ ನಾನು ಯಾವ ಸ್ಟೋರಿಂದ ಪರ್ಚೇಸ್ ಮಾಡಿದ್ನೋ ಅಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟು ಸೂರತ್ತಿಂದ ನನಗೆ ಡೆಲಿವರ್ ಮಾಡಿದ್ರು. ಸೊ 15 to 20 days ಅದು ತಗೋತು. ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ನಾಳೆ ನಂದು ಈವೆಂಟ್ ಇದೆ ಅನ್ನೋ ಟೈಮಲ್ಲಿ ಇವತ್ತು ಸಾರಿನ ಪ್ಲೀಡ್ ಮಾಡಬೇಕಾದ್ರೆ ಒಂದೇ ಒಂದು ಪ್ಲೀಡ್ ಬರ್ತಾ ಇರೋದು ನಾನು ನೋಡ್ಬಿಟ್ಟು ಫುಲ್ ಪ್ಯಾನಿಕ್ ಆಗೋದೆ. ಸೊ ಅವಾಗ ನನ್ನ ಅಕ್ಕ ಒಂದು ಐಡಿಯಾ ಕೊಟ್ಟಲು. ಸೇಮ್ ಕಲರ್ ಕಾಂಟ್ರಾಸ್ಟ್ ಇರುವಂಥ ಪ್ಲೇನ್ ಗ್ರೀನ್ ಕಲರ್ ಸಾರಿ ತೊಗೊಂಡು ಬಂದುಬಿಟ್ಟು ಇದನ್ನು ನೆರಿಗೆಗೆ ಇಟ್ಕೋ, ಸೊ ಇದರಲ್ಲಿ ಬೇರೆದ್ರಲ್ಲೆಲ್ಲ ಸಾರಿ ಉಟ್ಕೋ ತುಂಬ ಚೆನ್ನಾಗಿರುತ್ತೆ ಅಂತ ಅವಾಗ ಉಡ್ಸಿ ತೋರಿಸಿದ್ಲು. ದೆನ್ ಐ ವಾಸ್ ಲೈಕ್ ಓಕೆ ಫೈನ್. ಇನ್ನೇನು ಬೇರೆ ಏನೋ ಆಪ್ಷನ್ ಇಲ್ಲದೆ ಇರೋ ಕಾರಣ ಐ ವಾಸ್ ಲೈಕ್ ಅದಷ್ಟೇ ಅಲ್ಲ, ಅದು ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ಮತ್ತು ಡಿಫ್ರೆಂಟಾಗಿ ಕೂಡ ಇತ್ತು. ಸೊ ಇಟ್ ವಾಸ್ ಲುಕಿಂಗ್ ಗುಡ್. ನೀವೇನಾದರೂ ನಂತರ ಫಸ್ಟ್ ಟೈಮ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡ್ತಾ ಇದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡಿ. ಬಿಕಾಸ್ ಇಫ್ ಸಮಥಿಂಗ್ ವೆಂಟ್ ರಾಂಗ್ ಅಟ್ ಲೀಸ್ಟ್ ವಿ ಕ್ಯಾನ್ ಫಿಕ್ಸ್ ಇಟ್. ಫಸ್ಟ್ ಹೋಗ್ಬಿಟ್ಟು ಡಿಸೈನರ್ ಹತ್ರ ತೋರಿಸಿ ದಿಸ್ ಇಸ್ ಮೈ ಇನ್ಸ್ಪೋ, ಫ್ಯಾಬ್ರಿಕ್ ಎಷ್ಟು ಬೇಕಾಗತ್ತೆ ಎಲ್ಲನೂ ಡಿಸ್ಕಸ್ ಮಾಡಿ ನೀವು ಪ್ಲ್ಯಾನ್ ಮಾಡಿ. ಬಿಕಾಸ್ ಇಲ್ಲಾಂದರೆ ನಂತರ ಆಗೋಗುತ್ತೆ.
ಒಂದು ಫ್ಯಾಬ್ರಿಕ್ನ ಕಮ್ಮಿ ತೊಗೊಂಡು ಬಂದಿರ್ತೀರಾ, ಇಲ್ಲಾಂದ್ರೆ ಫ್ಯಾಬ್ರಿಕ್ ಅಗತ್ಯಕ್ಕಿಂತ ಜಾಸ್ತಿ ತೊಗೊಂಡು ಬರ್ತೀರಾ, ವೇಸ್ಟ್ ಆಗುತ್ತೆ. ಸೊ ಈ ಸ್ಯಾರಿನ ನಾನು ಎತ್ನಿಕ್ ಡೇಗೆ ಹಾಕೊಂಡು ಹೋಗಿದ್ಮೇಲೆ ನಂಗೆ ತುಂಬ ಅಂದರೆ ತುಂಬಾನೇ ಕಾಂಪ್ಲಿಮೆಂಟ್ ಸಿಕ್ತು. ಆ್ಯಂಡ್ ಈವನ್ ಅದನ್ನ ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಕೂಡ ನನ್ನ ಫ್ರೆಂಡ್ ಅವ್ರ ಅಮ್ಮ ಕಾಲ್ ಮಾಡಿದ್ರು, ಈ ಸಾರಿ ಎಲ್ಲಿಂದ ಪರ್ಚೇಸ್ ಮಾಡಿದೆ, ನನಗೂ ಲಿಂಕ್ ಸೆಂಡ್ ಮಾಡು ಅಂತ. ಐ ರಿಯಲಿ ಲವ್ ದ ಸಾರಿ. ಇಷ್ಟು ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಬಂದಾದ್ಮೇಲೆ ಐ ಥಾಟ್ ದಿಸ್ ಸ್ಯಾರಿ ಡಿಸರ್ವ್ಸ್ ಅ ಸ್ಪಾಟ್ಲೈಟ್ ಅಂತ. ಈಗ ರೀಸೆಂಟಾಗಿ ಕೂಡ ಈ ಸ್ಯಾರಿ ಬಗ್ಗೆ ಯಾರೋ ಕೇಳಿದ್ರು. ಸೊ ಐ ಥಾಟ್ ಇಷ್ಟು ಜನಕ್ಕೆ ಈ ಸಾರಿ ಇಷ್ಟ ಆಗ್ತಾ ಇದೆ ಅಂದ್ರೆ ಮೇ ಬಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಐ ಮೇಡ್ ದಿಸ್ ವಿಡಿಯೋ. ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದ ಸಾರಿ ಯಾವುದು ಅಂದ್ರೆ ಈ ಸಾರಿ. ಇದು ನೋಡಕ್ ಹೇಗಿದೆ ಅಂದ್ರೆ ಈ ತರ ಪ್ರಿಂಟ್ ಇದೆ. ಒರಿಜಿನಲ್ ಸಾರಿ ಕಂಪೇರ್ ಮಾಡಿದ್ರೆ ಒಂದೇ ಒಂದು ಏನ್ ಮಿಸ್ಟೇಕ್ ಇದೆ ಅಂದ್ರೆ ಇಲ್ಲೊಂದು ಬ್ಲೂ ಕಲರ್ದು ಒಂದು ಫ್ಲವರ್ ಅಷ್ಟೇ ಮಿಸ್ಸಿಂಗ್ ಇದೆ, ಇನ್ನೆಲ್ಲ ಸೇಮ್ ಆಗಿದೆ. ನಾನು ಮುಂಚೆ ಅಂದರೆ ಆಗ ಸಾರಿ ಬಂದಿತ್ತಲ್ವ, ಅವಾಗ ನಂಗೆ ಒಂದೇ ಒಂದು ಡ್ರಾಬ್ಯಾಕ್ ಏನು ಫೀಲ್ ಆಗಿತ್ತು ಅಂದರೆ ಫ್ರಂಟಲ್ಲಿ ಈ ಥರ ಇದೆ, ಬ್ಯಾಕ್ ಸೈಡಲ್ಲಿ ಪ್ರಿಂಟು ಅಂದರೆ ಫ್ರಂಟಲ್ಲಿ ಇರೋ ಥರನೇ ಪ್ರಿಂಟ್ ಕೊಟ್ಟಿಲ್ಲ, ಈ ಥರ ವೈಟಿಶ್ ಕೊಟ್ಟಿದ್ದಾರೆ. ಸೊ ಅದೊಂದೇ ಡ್ರಾಬ್ಯಾಕ್ ನನಗೆ ಫೀಲ್ ಆಗಿದ್ದು. ಬಟ್ ರೀಸೆಂಟಾಗಿ ನಾನು ಇನ್ಸ್ಪೋ ಪಿಕ್ಚರ್ನ ಚೆಕ್ ಮಾಡಬೇಕಾದ್ರೆ ಈವನ್ ಸೋನಮ್ ಕಪೂರ್ ಅವ್ರು ಹಾಕೊಂಡಿರೋ ಸ್ಯಾರಿಲಿ ಕೂಡ ಬ್ಯಾಕ್ ಸೈಡ್ ಪ್ರಿಂಟ್ ಇಲ್ಲ. ಸೊ ನಂಗೆ ಅವಾಗ ಅರ್ಥ ಆಯ್ತು ಮೀಶೋ ಕಾಪಿ ಮಾಡಿದ್ರೆ ಕರೆಕ್ಟಾಗಿ ಕಾಪಿ ಮಾಡುತ್ತೆ ಅಂತ. ಸೋನಮ್ ಕಪೂರ್ ಹಾಕೊಂಡಿರೋ ಸ್ಯಾರಿಲಿ ನಂಗೆ ಒಂದು ಏನು ಇಷ್ಟ ಆಗಿಲ್ಲ ಅಂದರೆ ಎಂಡಲ್ಲಿ ಗ್ರೀನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ, ಅದು ನಂಗೆ ಒಂಚೂರು ಇಷ್ಟ ಆಗಿಲ್ಲ. ಇವನ್ ಮೀಶೋರು ಕೂಡ ಕೊಟ್ಟಿಲ್ಲ. ಆ್ಯಂಡ್ ಎಂಡಲ್ಲಿ ಟ್ಯಾಸಲ್ಸ್ ಕೊಟ್ಟಿದ್ದಾರೆ, ಕುಚ್ಚು ಕೊಟ್ಟಿದ್ದಾರೆ. This is about the saree. Next is blouse. This is the main character of this whole outfit. Front ಅಲ್ಲಿ ಇದು ಸ್ಕ್ವೇರ್ ನೆಕ್ ಇಡ್ಸಿದ್ದೀನಿ ಆ್ಯಂಡ್ 2 ಕಪ್ ಹಾಕಿದ್ದಾರೆ. ಬ್ಯಾಕಲ್ಲಿ ಒಂದು ಬೋ ಮತ್ತೆ ಸೇಮ್ ಫ್ರಂಟಲ್ಲಿ ಏನು ಸ್ಕ್ವೇರ್ ಇಡ್ಸಿದ್ದೀನೋ ಬ್ಯಾಕಲ್ಲೂ ಅದೇ ಥರ ಸ್ಕ್ವೇರ್ ಶೇಪ್ದು ಇಡ್ಸಿದ್ದೀನಿ. ಆ್ಯಂಡ್ ಮೈ ಫೇವ್ರೆಟ್ ಪಾರ್ಟ್ ಇಸ್ ದೀಸ್ ಸ್ಲೀವ್ಸ್. ಸ್ಟಿಚ್ ಮಾಡ್ಸೋಕೆ ಹೋದಾಗ ಕರೆಕ್ಟಾಗಿ ನಿಮ್ಮ ಟೇಲರ್ ಹತ್ರ ನೀವು ಹೇಳಿ ನಿಮ್ಗೆ ಏನು ಬೇಕು, ನಿಮ್ಗೆ ಯಾವ ಥರ ಬೇಕು ಅಂತ. ಬಿಕಾಸ್ ದೇ ವೋಂಟ್ ಡೂ ದಿಸ್ ಆನ್ ಡೈಲಿ ಬೇಸಿಸ್. ನಾರ್ಮಲ್ ಬ್ಲೌಸ್ ಆದರೆ ಅವ್ರಿಗೆ ಏನೂ ಪ್ರಾಬ್ಲಮ್ ಇರಲ್ಲ, ಹಂಗೆ ಸಖತ್ತಾಗಿ ಮಾಡಿಕೊಡ್ತಾರೆ. ಬಟ್ ಈಗ ನಿಮ್ಗೇನೋ ಒಂದು ಪರ್ಫೆಕ್ಟಾಗಿ ನಿಮ್ಗೆ ಇದೇ ಥರ ಬೇಕು, ನೀವು ಇದೇ ಥರ ನೋಡ್ತಾ ಇದ್ದೀರಾ ಅಂತ ನೀವು ಅದನ್ನ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಬಿಕಾಸ್ ನಾವೇನೋ ಒಂದು ಹೇಳಿರ್ತೀರಿ, ಅವ್ರಿಗೇನೋ ಒಂದು ಅರ್ಥ ಆಗಿರುತ್ತೆ. ಸೊ ಅವ್ರಿಗೇನು ಅರ್ಥ ಆಗಿದೆ ಅಂತ ಒಂದ್ಸತಿ ಅವ್ರ ಹತ್ರ ಕೇಳಿ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ನಿಮ್ಮ ಬ್ಲೌಸ್ ಹೇಗೆ ಬರುತ್ತೆ ಅಂತ. ನನಗೇನು ಬೇಕಾಗಿತ್ತು ಅಂತ ನಾನು ಹೇಳಿದ್ದೆ, ಬಟ್ ನಾನು ಏನು ಮಾಡಿಬಿಟ್ಟಿದ್ದೆ ಅಂದರೆ ನಂಗೆ ಇಲ್ಲಿ ಎಲಾಸ್ಟಿಕ್ ಬೇಕಾಗಿತ್ತು, ನಾನು ಅದನ್ನು ಹೇಳೋದು ಮರ್ತೋಗಿದ್ದೆ. ಸೊ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಇಲ್ಲೊಂದು ಪಟ್ಟಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ನೀವು ನೋಡಿದ್ರೆ ಬ್ಲೌಸಲ್ಲಿ ಪಟ್ಟಿ ಇಲ್ಲ, ಇಲ್ಲಿಂದನೇ ಎಲಾಸ್ಟಿಕ್ ಸ್ಟಾರ್ಟ್ ಆಗಿ ಬ್ಲೌಸ್ ಸ್ಟಾರ್ಟ್ ಆಗೋಗಿದೆ. ಸೊ ಅದು ಅವರು ಪಟ್ಟಿ ಕೊಟ್ಟಿರೋದು ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ. ಬಟ್ ನನ್ನ ಫಿನಿಶಿಂಗ್ ಇದ್ದಿದ್ದು ಬೇರೆ ಥರ ಅಲ್ವಾ. ಸೊ ನಾನು ಈ ಸ್ಯಾರಿಗೆ ಏನು ಜ್ಯುವೆಲ್ರಿ ವೇರ್ ಮಾಡಿದ್ದೆ ಅಂದರೆ ಒಂದೇ ಒಂದು ಹ್ಯೂಜ್ ಜುಮ್ಕನ ಹಾಕ್ಕೊಂಡಿದ್ದೆ. ಸೊ ಜುಮ್ಕನೇ ಅಷ್ಟು ದೊಡ್ಡದಾಗಿದ್ದರಿಂದ ನೆಕ್ ಪೀಸ್ ಏನು ವೇರ್ ಮಾಡಿರಲಿಲ್ಲ. ಬಿಕಾಸ್ ಅದು ಹಾಕಿದ್ರೆ ಜಾಸ್ತಿ ಅಂತ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ದೆನ್ ಸ್ಲೀವ್ ಅಷ್ಟು ಉದ್ದ ಇದ್ರಿಂದ ಬಳೆ ಕೂಡ ನಾನು ಹಾಕಿರಲಿಲ್ಲ. ಜ್ಯುವೆಲ್ರಿ ಅಂತ ನಾನು ಹಾಕಿದ್ದಿದ್ದು ಜುಮ್ಕ ಒಂದೇ. ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಪ್ರೈಸ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈ ಸಾರಿ ಪ್ರೈಸ್ ಬಂದ್ಬಿಟ್ಟು 18,000. ಬಟ್ ನಾನು ಸ್ಪೆಂಡ್ ಮಾಡಿದ್ದು ಸಾರಿಗೆ ಇಟ್ ವಾಸ್ 300 rupees. ಒಂದೇ ಒಂದು ಸಾರಿ ಎಲ್ಲ ನಾನು ಪರ್ಚೇಸ್ ಮಾಡಿದ್ದು 2 ಸಾರಿ. ಸೊ ಅದು ನನಗೆ 600 rupeesಗೆ ಕಾಸ್ಟ್ ಆಯಿತು. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ಗೆ ಐ ಪೇಡ್ 500 rupees. ಟೋಟಲ್ ನಾನು ಸ್ಪೆಂಡ್ ಮಾಡಿರೋದು 1100 rupees. 18,000 rupees ಸ್ಯಾರಿನ ನಾನು ಜಸ್ಟ್ 1100 rupeesಗೆ ರೀಕ್ರಿಯೇಟ್ ಮಾಡಿದ್ದೀನಿ. ದಿಸ್ ಇಸ್ ದ ಸ್ಟೋರಿ ಆಫ್ ಮೈ ಎತ್ನಿಕ್ ಡೇ ಔಟ್ಫಿಟ್ ಫ್ರಮ್ ಸ್ಕ್ರಾಚ್. ಈ ಸಾರಿ ತುಂಬಾ ಚೆನ್ನಾಗಿದೆ. ನಿಮ್ಮ ಗ್ರ್ಯಾಜುಯೇಷನ್ ಡೇಗೆ, ಎತ್ನಿಕ್ ಡೇಗೆ ಆರ್ ಇವನ್ ಫಾರ್ ಮ್ಯಾರೇಜ್ ದಿಸ್ ಸ್ಯಾರಿ ಲುಕ್ ಇಸ್ ಪರ್ಫೆಕ್ಟ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮೋರ್ ಅಂತ ಕಮೆಂಟ್ ಮಾಡಿ. ಸೊ ದಟ್ ಈ ಥರ ಕಂಟೆಂಟ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಆ್ಯಂಡ್ ಐ ಟ್ರೈ ಟು ಮೇಕ್ ಅ ಮೋರ್ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.